ಹೋಗಿದ್ದಾರೆ ಸರ್ ಸರ್ ನಾನು ಭಾಗಕ್ಕೆ ಬಿಡಲ್ಲ ಸರ್ ಕಸ್ಟಮರ್ ಇದಾರಪ್ಪ ಸರ್ ಬಗ್ಲ 3 ದಿವಸ ಅಂತ ಹೇಳಿ 3 ದಿವಸ ಈಗ ನಾವು ಡಿ.ಸಿ ಫುಡ್ ಮಧುಸು ಎಲ್ಲರಿಗೂ ಫೋನ್ ಮಾಡಿ 10 ಬಾರಿ ಮಾಡಿ ಜನರು ನಮಗೆ ನೀವ್ ಯಾಕೆ ಬರ್ತಾರಂತ ಜನ ಪ್ರಶ್ನೆ ಮಾಡ್ತಾರೆ. ನಾವು ಅಲ್ಲಿಗೂ ಹೋಗ್ಲಿ ಬಿಡಿ, ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತ ಹೇಳಿ ನೀವು ಎಷ್ಟು ಸರಿ ಹೇಳಿ ಸರ್, 1-2 ಸಲ ಟೈಮ್ ಕೊಟ್ಟು 3 ಈಗ ನೋಡ್ರಿ, ಇಡೀ ದೇಶದಲ್ಲಿ ಎಲ್ಲಿ ಗ್ಯಾಸಿನ ಸಮಸ್ಯೆ ಇಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನ್ಯಾಯದಿಂದ. ನಾವು ನಿವೃತ್ತಿ ಹೋದ್ರು ನಿಮ್ ಬಗ್ಗೆ ಗೌರವ ಇದೆ ಅಂತ ನಾವು ಎಷ್ಟು ನಿಮಗೆ ಗೌರವ ಕೊಟ್ವಿ, ನೀವೇನು ಗೌರವನ ಉಳಿಸೋಣ. 3 ಸಲ ಟೈಮ್ ಒಂದೊಂದು ಜನ ನಮಗೆ ಕೇಳ್ತಾರೆ, ಯಾಕೆ ಹೇಳಿಲ್ಲ ನೀವು? ಕಸ್ಟಮರ್ಗಳಿಗೆ ಕೇಳ್ರಿ, ಯಾವ ಟೈಪ್ ವರ್ತನೆ ಮಾಡ್ತಾರೆ. ಸಿಲಿಂಡರ್ಗಳು ಕೊಡೋದು ಬಿಡೋದು ಆಮೇಲೆ ವಿಚಾರ. ಕಸ್ಟಮರ್ಗಳಿಗೆ ಯಾವ ಟೈಪ್ ವರ್ತನೆ ಮಾಡ್ತಾರೆ ಅದನ್ನ ಕೇಳ್ರಿ. ಇವ್ರಿಗೆ ಯಾವ ಭಾಷೆಗೆ ಅವ್ರು ಮಾತಾಡೋದಕ್ಕೆ ಯಾರಿಗೂ ಬಿಟ್ಟಿಲ್ಲ. ಅಲ್ಲ 3 ದಿವಸ ಹೇಳ್ತೇನೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿಲ್ಲ. 3 ದಿವಸ ಅಂತ ಏನ್ ಗೊತ್ತಾ ಸರ್, ದಯವಿಟ್ಟು ಒಂದೆರಡು ತಿಂಗಳು ಸರ್, ನಂದೊಂದು ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿದ್ರೆ ಏನ್ ಮಾಡ್ತೀವಿ?
ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹಳ್ಳಿಯರು ಡೈಲಿ ನನಗೆ ಕೇಳ್ತಾರೆ ಯಾಕೆ ನೀವು ಹೋರಾಟಕ್ಕೆ ಬರ್ತಾರಲ್ಲ. ಇಲ್ಲಪ್ಪ DC ಅವ್ರಿಗೆ ಹೇಳಿದ್ವಿ, ಅವರು ಗ್ಯಾಸ್ ಏಜೆನ್ಸಿ ಕ್ಯಾನ್ಸಲ್ ಮಾಡೋಕ್ಕೆ IOC ಸರ್ ಈಗ ನೀವು ಮ್ಯಾಕ್ಸಿಮಮ್ ಗ್ಯಾಸ್ ಇವ್ರಿಗೆ ಲಾರಿಗಳು ಕಳ್ಸ್ಕೊತಿದ್ರಿ ಸಿಲಿಂಡರ್. ಇವರು ಒಂದು ತಿಂಗಳ ಮುಂಚೆ OTP ತಗೊಂಡು ಬೇರೆ ಮಾರಾಟ ಮಾಡಿದೆ. ಸುಮಾರು ಸಿಲಿಂಡರ್ ಹೋಗ್ತಿದ್ದಾವೆ. ಇಡೀ ದೇಶದಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ. ಹರಿಯಾಣ ಸ್ವಲ್ಪ ಜಾಗ ಬಿಡೋಣ ಸರ್. ಸ್ವಲ್ಪ ಬೇಜಾರ ಬಿಡ್ರಿ. ಇದು ಇಮಿಡಿಯೇಟ್, ಯಾಕಂದ್ರೆ ಇಲ್ಲಿ ನ್ಯಾಮ್ತ ಡೈಲಿ ಕೇಳ್ತಾರೆ ನಮಗೆ. ಇಲ್ಲಿ ಇವರು ಚಂದ್ರಪ್ಪ 3 ಸಾವಿರ ಅಂದು ಈ 3-4 ತಿಂಗಳಿಂದ ಸುಳ್ಳು ಈಗ ಇದ್ದದ್ದು ಇದಂತ ಹೇಳ್ತಾರೆ. ಎಲ್ಲ ಕಡೆ ಎಲ್ಲಿ ಗ್ಯಾಸ್ ಅವ್ಯವಸ್ಥೆ ಆಗಿಲ್ಲ. ಇಲ್ಲಿ ನ್ಯಾಮ್ತಿ ಬಿಟ್ಟರೆ ಇದು ಬಿಟ್ಟರೆ ಎಲ್ಲಿ ಸಮಸ್ಯೆ ಇಲ್ಲ. ನೋಡಿ ಜನ ಬರ್ತಾ ಇದ್ದಾರೆ, ಈಗ ಭಾಳ ಜನ ಬರ್ತಾರೆ, ದೊಡ್ಡ ಗಲಾಟೆ ಆಗುತ್ತೆ. ಈಗ ನಾವು ಗ್ಯಾಸ್ ಅಂಗಡಿ ಕ್ಲೋಸ್ ಮಾಡಿ ಇವತ್ತು ಬೆಳಗ್ಗಿನ ಫೋಟೋ ಹಾಕಿದ್ದೆ ನಾನು. ಇವತ್ತು ಫೋಟೋ ಹಾಕಿದ್ವಿ, ತಿಂಗಳ ಕೆಳಗೆ ವಿಡಿಯೋ ಹಾಕಿದ್ದೆ. ಬಹಳ ಸಮಸ್ಯೆ ಆಗಿದೆ ಸರ್ ಇಲ್ಲಿ. ಮಲೆಬೆನ್ನೂರವರು 50% ಹೋಗಿದೆ ಸರ್, ಇನ್ನೊಬ್ಬರಿಗೆ 50% ಹೋಗಿದೆ ಸರ್. ಒಂದು 2 ಡೇಸ್ ಬೇಕು ಸರ್ ಸೆಟ್ಲ್ ಆಗೋದಕ್ಕೆ. 2 ಡೇಸ್ ಸರ್. ಹೌದು ಸರ್, ಅವ್ರು ಕ್ಲೋಸ್ ಮಾಡಿದ್ದೀವಿ ಸರ್. ಅವ್ರಿಗೆ ಕೊಡೋದಿಲ್ಲ ಸರ್, ಅವ್ರ ಲೈಸೆನ್ಸ್ ಕ್ಲೋಸ್ ಮಾಡಿ ಇರೋ ಕಸ್ಟಮರ್ಸ್ ಎಲ್ಲ ಎರಡು ಅಷ್ಟು ಕರೀರಿ ಅವ್ರನ್ನ. ನೀವು ಹೇಳಿದ್ರೆ ಸರ್ 1 ನಿಮಿಷ ನೀವು ಸ್ಪೀಕರ್ ಆನ್ ಮಾಡಿದ್ರೆ ಮಾಡ್ತೀನಿ. DC ಅವರು ಭರವಸೆ ಕೊಡ್ತಾರೆ. ತಡಿ ಈಗ ಆನ್ ಮಾಡ್ತಾರೆ. ಈ ಕಡೆ ಬರುವಷ್ಟು ಸೈಲೆಂಟ್ ಆಗಿ ಸರ್ ಈಗ ಸ್ಪೀಕರ್ ಆನ್ ಮಾಡಿದ್ದೀನಿ. ಅದಕ್ಕೆ ನಾವು 16 ಬಾರಿ ತಾವು ಹೇಳಿದಕ್ಕೆ IOC ಲೆಟರ್ ಬರ್ತೀವಿ. ಅದಕ್ಕೆ ನಾವು ಇಷ್ಟು ದಿವಸ ಇವ್ರಿಗೆ ಗೌರವ ಕೊಟ್ಟು ಸುಮ್ಮನೆ ಸ್ವಲ್ಪ DC ಅವರು IOCಗೆ ಬರೆದು ಇದನ್ನ ಗ್ಯಾಸ್ ಏಜೆನ್ಸಿ ಕ್ಯಾನ್ಸಲ್ ಮಾಡಿದ್ದಾರೆ. 2 ಏಜೆನ್ಸಿಗೆ ವಹಿಸಿದ್ದಾರೆ ಸರ್. ಇದು ಮಲೆಬೆನ್ನೂರು 50% ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ಇನ್ನೊಬ್ಬರಿಗೆ 50% ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಹ್ಞೂ ಸರ್. ಅವ್ರು ಲೋಡ್ ಬರಬೇಕು, ಇನ್ನು 2 ಡೇಸ್ ಅಲ್ಲಿ ಸೆಟ್ಲ್ ಆಗುತ್ತೆ ಸರ್. ಸರ್ ಈಗ ನೀವೆಲ್ಲರೂ ಶುಕ್ರವಾರದವರೆಗೆ ಅಂದ್ರೆ ಸರ್ ಟೈಮ್ ಕೊಡ್ತೀವಿ. ಶುಕ್ರವಾರ ಸೆಟ್ಲ್ ಆಗಿದೆ. ಶುಕ್ರವಾರ ಸೆಟ್ಲ್ ಆಗಿದ್ರೆ ನಾವು ಶುಕ್ರವಾರ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಆಯ್ತು ಸರ್, ಮಾಡಿಸ್ಕೊಡೋಣ ಸರ್. ಶುಕ್ರವಾರದಿಂದ ಸಮಸ್ಯೆ ಬಗೆಹರಿಬೇಕು ಸರ್. ಇದು ಮಾಡಿಸ್ಕೊಡೋಣ ನೋಡಿ, ಯಾಕಂದ್ರೆ ಬಹಳ ಸಮಸ್ಯೆ ಆಗಿದೆ ಸರ್ ಇಲ್ಲಿ ಹಳ್ಳಿಗಳಿಗೆ. ಮಾತಾಡಿದ್ರೆ ಸರ್, ಶಾಸಕರು ಮಾತಾಡಿದರೆ ಇಲ್ಲಿ ಸಮಸ್ಯೆ ಇರೋದು ನಿಜ ಸರ್. ನನಗೆ ತಾವು 1 ತಿಂಗಳಿಂದ ಹೇಳ್ತಾ ಇದ್ದೀನಿ 2 ತಿಂಗಳಿಂದ ಸರ್ ವಿಡಿಯೋನಲ್ಲಿ ಹಾಕಿದ್ವಿ ತಮಗೆ. ಇವತ್ತು ಬೆಳಗ್ಗೆ ಫೋಟೋ ಹಾಕಿದ್ರಿ, ನಮ್ಮ ನ್ಯಾಮ್ತರ ಫೋಟೋ ಹಾಕಿದ್ವಿ. ನೀವು ಹಾಕಿದ್ರಲ್ವ ಸರ್. ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರದ್ದು 16 ಲಕ್ಷ ಪೆನಾಲ್ಟಿ ಹಾಕಿರೋ ಸರ್. ಅಲ್ಲಿ ತಾವು ಹೇಳಿದ್ರಿ ಲಾಸ್ಟ್ ಟೈಮು. ನಮಗೇನು ಏಜೆನ್ಸಿ ಬಂದ್ ಮಾಡಿಸ್ಬೇಕಂತ ಉದ್ದೇಶ ಇಲ್ಲ. ನಮಗೆ ಜನರಿಗೆ ಸಿಲಿಂಡರ್ ಕೊಡಬೇಕು ಅಂತ ಅಷ್ಟೇ. ಅನಿವಾರ್ಯ ನೀವು ಕಾನೂನು ಪ್ರಕಾರ ನೀವು ಮಾಡ್ತೀವಿ ಅಂದರೆ ಮಾಡಿ ಅಂದ್ವಿ ನಾವು ನಿವೃತ್ತಿ ಯೋಧರು ಅಂತ ಸರ್. ನಿವೃತ್ತಿ ಯೋಧರು ಹಂಗಾಗಿ ಗೌರವ ಕೊಡ್ಬೇಕಂತ ಇಷ್ಟು ದಿವಸ ಗೌರವ ಕೊಟ್ವಿ. ಅವರು 3 ದಿವಸ ಅಂತಂದು ಈ 3 ತಿಂಗಳಿಂದ ಇದೆ ಸಮಸ್ಯೆ. 3-4 ತಿಂಗಳ ಸಮಸ್ಯೆ. ಸ್ಟಾರ್ಟ್ ಆಯ್ತು, ಅಲ್ಲಿಂದ ಸ್ಟಾರ್ಟ್. ಅದೇ ಒಂದು ನೆಪ ಹೇಳ್ತಾರೆ ಈಗ. ಯುದ್ಧದ್ದೇ ನೆಪ. ಯುದ್ಧ ಬಂದಾತು, ಎಲ್ಲ ಓಪನ್ ಆತು, ಎಲ್ಲ ಸರಿ ಐತಿ. ಇನ್ನು ಅದನ್ನೇ ನೆಪ ಹಿಡ್ಕೊಂಡು ಮಾಡ್ತಾರೆ ಸರ್. ಹೊನ್ನಾಳಿ ಸಮಸ್ಯೆ ಇಲ್ಲ, ಚಿಲೂರು ಸಮಸ್ಯೆ ಇಲ್ಲ, ಮೂಲೆಂಬೆ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಎಲ್ಲ ಬೆಳಗುತ್ತಿ ಸರ್. ಬೆಳಗುತ್ತಿ ಪಕ್ಕದಲ್ಲಿ ಸಣ್ಣೂರು, ಅಲ್ಲಿ ಸಮಸ್ಯೆ ಇಲ್ಲ. ಡೈಲಿ ಸಿಲಿಂಡರ್ ಕೊಡ್ತಾ ಇದಾರೆ, ಏನು ಸಮಸ್ಯೆ ಇಲ್ಲ. ಆಗ್ತದೆ ಒಂದೇ. ಈಗ ಅದೇ ಮಾಡಿದ್ರು ಸರ್. ಬೆಳಗೊತ್ತಿಗೆ 50% ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಮಲೆಬೆನ್ನೂರಿಗೆ 50% ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಅವ್ರ ಏಜೆನ್ಸಿ ಅವರು ಕೂಡ ಹೇಳಿದ್ದಾರೆ ಸರ್. ಈ 2 ಡೇಸ್ ಅಲ್ಲಿ ಸೆಟ್ಲ್ ಮಾಡ್ತಾರೆ. 2 ಡೇಸ್ ಅಲ್ಲಿ ಸೆಟ್ಲ್ ಆದ್ರೆ ನಾವು ಧರಣಿ ವಾಪಸ್ ತಗೊಂತೀವಿ. ಏನ್ರಪ್ಪ ಎಲ್ಲ ಗಾಡಿ ಎಲ್ಲ ಚೇಂಜ್ ಮಾಡಿ ಎಲ್ಲರಿಗೂ ಕೇಳಂಗೆ. ಯಾಕಂದ್ರೆ ನೀವು ಮ್ಯಾಕ್ಸಿಮಮ್ ವೇಳೆ ಸ್ಪಂದನೆ ಮಾಡಿ ಲೋಡ್ ಕಳಿಸಿದ್ದೀರಿ. ನಿಮ್ಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಆಗ್ತಿ ಏನ್ ಮಾಡ್ತಂದ್ರೆ ಶಿವಮೊಗ್ಗಕ್ಕೆ ಗ್ಯಾಸ್ ಮಾರಾಟ ಮಾಡ್ತಾರೆ. ಇಲ್ಲಿ ಲೋಕಲ್ ಬಹಳ ವ್ಯವಹಾರ ನಡೀತೈತಿ. ಹಾಗಾಗಿ ಇದು ಅನಿವಾರ್ಯ ಸರ್. ಮತ್ತೆ ಜನ ನಮಗೆ ಮುಗಿತಾ ಇದಾರೆ. ಇದು ಕ್ಯಾನ್ಸಲ್ ಇಮಿಡಿಯೇಟ್ ಆಲ್ಟರ್ನೇಟ್ ವ್ಯವಸ್ಥೆ ಶುಕ್ರವಾರದೊಳಗೆ ಆಗುತ್ತೆ ಅಂದ್ರೆ ನಾವು ಈಗ ಬಂದಿ ನೋಡ್ರಿ. ಭಾಳ ಜನ ಬರ್ತಾರೆ. 8 ಜನ ಬಂದ್ವಿ. ದಂಡಿ ಹೊನ್ನಾಳಿಗೆ ಅಡಿಕೆ ಬೆಳೆಗೆ ದೊಡ್ಡ ಸಮಸ್ಯೆ ಇತ್ತು, ಅದನ್ನ ಮುಗಿಸಿ ಇಲ್ಲಿ ಬಂದ್ವಿ. ಈ ಜನಕ್ಕೆಲ್ಲ ಬರೋಕ್ಕೆ ಕೇಳ್ತಾ ಇದಾರೆ. ನಮ್ಮಷ್ಟು ಗಾಡಿ ನಮ್ದು ರೆಡಿ ಇದೆ ರಥ ಅನೌನ್ಸ್ ಮಾಡೋಕ್ಕೆ. ಏನಪ್ಪ
ಅವ್ರು ಹೇಳ್ತಾರೆ ಈಗ DC ಅವರು ಪ್ರತಿ ಸರಿ ಗ್ಯಾಸ್ ಇವರಿಗೆ ಲಾರಿಗಳು ಕೊಟ್ಟವ್ರೆ, ನಮಗೆ ಗೊತ್ತೈತಿ. 2 ದಿವಸಕ್ಕೆ 3 ದಿವಸಕ್ಕೆ ಲಾರಿಗಳು ಕೊಡ್ತಾನೆ ಇದ್ದಾರೆ. ಇಲ್ಲಿ ಮಿಸ್ಯೂಸ್ ಆಗ್ತಿರೋದು. ಜಿಲ್ಲಾಡಳಿತ ನಾವು ಪ್ರತಿ ಸರಿ ಹೇಳಿದಾಗ DC ಅವರು ಫುಡ್ DDನೇ ಕಳಿಸಿದ್ರೇನಪ್ಪ, ಫುಡ್ DD ಕಳಿಸಿ ಅವತ್ತಿಂದ ಲೋಡ್ ಕೊಡ್ತಾನೆ ಇದ್ದಾರೆ. ಲೋಡಿಂದೇ ಸಮಸ್ಯೆ ಇಲ್ಲ. ಇಲ್ಲಿ ಮಿಸ್ಯೂಸ್ ಆಗ್ತಿದೆ. ಅದಕ್ಕೆ ಸರ್ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಶುಕ್ರವಾರದವರೆಗೂ ಟೈಮ್ ಕೊಡ್ತೀವಿ ಸರ್. ಶುಕ್ರವಾರ ಸರಿಯಾಗಿದೆ, ಶುಕ್ರವಾರ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಯಾಕೆ ನೀವು ಇರೋವರೆಗೂ ಏಜೆನ್ಸಿ ಓಪನ್ ಮಾಡಕ್ ಬಿಡಲ್ಲ ಥ್ಯಾಂಕ್ ಯು ಸರ್. ಅಷ್ಟು ಹೇಳಿ ಮೇಲೆ ನೀವು ಬಾಯ್ ಮಾಡಿ ಸಿಂಹ ಥ್ಯಾಂಕ್ ಯು ಸರ್. ನಮ್ಮ ಜನ ಅಷ್ಟು ಬರ್ತಾ ಇದಾರೆ. ಅದಕ್ಕೆ ಇದು ಭಾರಿ ಉಲ್ಬಣ ಆಗುತ್ತೆ ಬೇಡ ಅಂತಂದು ನಿಮಗೆ ಕರೆ ಮಾಡಿ ನಿಮ್ಮ ಅನುಮತಿ ತಗೊಂಡು ಸ್ಪೀಕರ್ ಆನ್ ಮಾಡಿದ್ದೀವಿ. ನಾವು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಅನಿವಾರ್ಯ ಜನರಿಗೆ ಗೊತ್ತಾಗಬೇಕಲ್ಲ. ಅಲ್ಲ ಇವರಿಗೆ ಕೊಡಲ್ಲಂತೆ, ಕೊಡಂಗಿಲ್ಲಂತೆ. ಎಡಗುತ್ತಿ ಅಲ್ಲ ಸರಿಗ 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 ಬೆಳಗುತ್ತಿ ಮೇಲೆ ಮತ್ತೆ ಜನ ಇಲ್ಲಿಂದ ಮೇಲೆ ಶುಕ್ರವಾರ ಮತ್ತೆ ಬೆಳಗ್ಗೆ ಹೋರಾಟ ಆಗುತ್ತೆ ನೋಡಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಗ್ಯಾಸ್ ಇದೆ